ಪಂಚರಾಜ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಅಭೂತಪೂರ್ವ ಗೆಲುವು ಸಾಧಿಸುವ ನಿಟ್ಟಿನಲ್ಲಿ ಇದೀಗ ಬೆಳಗಾವಿಯಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಗ್ತದೆ. ಇದೀಗ ನಮ್ಮ ಜೊತೆ ಮಾತಾಡೋ ಮುಖಂಡರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾರೆ. ಸರ್, ಹೇಗೆ ಇದೊಂದು ಪಂಚ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧಿಸಿ ಏನ್ ಹೇಳ್ತೀರಿ? ಪಶ್ಚಿಮ ಬಂಗಾಳವನ್ನ ಉದಾಹರಣೆಯಾಗಿಟ್ಟುಕೊಂಡು ಮಾತಾಡೋದಾದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ನಾಯಕರು ಬಂದಂತಹ ನಾಡು. ಭಾರತದ ರಾಷ್ಟ್ರಗೀತೆಯನ್ನ ಬರೆದಂತವ್ರು, ವಂದೇ ಮಾತರಂ ಬರೆದಂತವ್ರು, ಸಾಕಷ್ಟು ಹೋರಾಟಗಾರನ ಕಂಡಂತ ಭೂಮಿಯಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಒಂದು ರಾಕ್ಷಸಿ ಅಟ್ಟಹಾಸ ನಡೀತಾ ಇತ್ತು. ಅದನ್ನ ಇವತ್ತು ಮಟ್ಟ ಹಾಕುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವಂತ ಒಂದು ಅಭೂತಪೂರ್ವವಾದ ಗೆಲುವು, ಸಣ್ಣ ಸಾಮಾನ್ಯ ಗೆಲುವಲ್ಲ. ಸುಮಾರು 200 ಸೀಟುಗಳನ್ನ ನಾವು ಇವತ್ತು ಬಾಚಿಕೊಂಡಿರುವಂತದ್ದು. ಜೊತೆಗೆ ಅಸ್ಸಾಮಿನಲ್ಲಿ, ಪಾಂಡಿಚೇರಿಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆ ಗೆಲುವಾಗಿದೆ. ನಾವು ಕೇರಳದಲ್ಲಿ ಒಳ್ಳೆ ಅಕೌಂಟ್ ಅನ್ನು ಓಪನ್ ಮಾಡಿದ್ದೇವೆ. ತಮಿಳುನಾಡಲ್ಲಿ ನಮ್ಮ ಅಲಯನ್ಸ್ ಪಾರ್ಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಪಂಚರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಯಶಸ್ಸಿನ ನಾಗಾಲೋಟವನ್ನು ಮುಂದುವರಿಸಿರುವಂತದ್ದು. ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿರಿಕರು ಇವಾಗ ಹೇಳ್ಕೊಂಡು ಬಂದಿರೋ ತರ ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡಬೇಕು, ಭಾರತದಿಂದ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡಬೇಕು ಅನ್ನುವಂತ ಯಾವುದಿತ್ತೆ ಹೆಜ್ಜೆಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡ್ತಾ ಇದೆ. ಅದಕ್ಕೆ ಮತ್ತೊಂದು ಸತಿ ಗೆಲುವಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಇದೇ ನಿಟ್ಟಿನಲ್ಲಿ ಕಮಲ ಅರಳಿದೆ. ಈ ಪಂಚರಾಜ್ಯಗಳ ಚುನಾವಣೆಯನ್ನು ದಿಕ್ಸೂಚನೆಯಾಗಿ ಇಟ್ಕೊಂಡು ನಾವು ಬರುವ ಲೋಕಸಭೆ ಚುನಾವಣೆಯನ್ನು ಕೂಡ ಯಶಸ್ವಿಯಾಗಿ ಗೆಲ್ತೇವೆ ಅನ್ನುವಂತಹ ಒಂದು ಬಹಳ ದೊಡ್ಡ ವಿಶ್ವಾಸ ಇವತ್ತು ಮೂಡಿರುವಂತದ್ದು. ನಮಗೆ ಈ ಹಿಂದೆ ಒಂದು ಬಿಲ್ಲಲ್ಲಿ ಹಿನ್ನಡೆ ಆಗಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಇವತ್ತು ಜನ ನಮಗೆ ಮತದಾನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ಮತದಾನ ಮಾಡಿದಂತಹ ಎಲ್ಲ ಮತದಾರ ಬಂಧುಗಳಿಗೆ, ಅದು ಪಶ್ಚಿಮ ಬಂಗಾಳದವರಾಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಪಾಂಡಿಚೇರಿ ಆಗಿರ್ಬೋದು, ನಾವು ಗೆದ್ದಲ್ಲಿಯೂ ಸುತ್ತಲ್ಲಿಯೂ ಕೂಡ ನಮ್ಮನ್ನು ಸಮರ್ಥನೆ ಮಾಡುವಂತ ಎಲ್ಲ ಮತದಾರ ಬಂಧುಗಳಿಗೆ ನಾವು ಕೈ ಮುಗಿದು ಇವತ್ತು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಮುಂದಿನ ಇರಲಿಲ್ಲ ಮತ್ತು ಪ್ರತಿ ಚುನಾವಣೆಯಲ್ಲಿ ಮತ್ತು ಚುನಾವಣೆ ಮುಗಿದ ನಂತರ ಕೂಡ 10-15 ಜನ ಬಲಿ ಹೋಗುವಂತ ಪರಿಸ್ಥಿತಿ ಇದ್ದು, ಈ ಸಲ ಚುನಾವಣಾ ಆಯೋಗ ಮತ್ತು ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥಿತವಾಗಿ ಅಲ್ಲಿ ಸ್ಟ್ರಾಟಜಿ ಮಾಡಿ ವ್ಯವಸ್ಥಿತ ಚುನಾವಣೆ ಆಗಿದೆ, ಶಾಂತಿಯುತ ಚುನಾವಣೆ ಆಗಿದೆ, ಭರ್ಜರಿ ಗೆಲುವು ಬಿಜೆಪಿದ ಆಗಿದೆ. ಇವತ್ತು ಜೈ ಶ್ರೀರಾಮ್ ಅಂತ ಹೇಳಿ ಪ್ರತಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಕೇಳಿಕೆ ಬರ್ತಾ ಇದೆ. ಹಿಂದೂ ಜನರದ ಇದು ಗೆಲುವು ಇದೆ, ಬರೀ ಭಾರತೀಯ ಜನತಾ ಪಾರ್ಟಿ ಅಷ್ಟಲ್ಲ, ಹಿಂದೂ ಜನರದ ಗೆಲುವು ಇದೆ. ಮತ್ತು ಬರುವಂತಹ ದಿನದಲ್ಲಿ ನಾವು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಕರ್ನಾಟಕದಲ್ಲಿ ಕೂಡ ಬರುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗತ್ತೆ. ಬೆಳಗಾವಿ ಗ್ರಾಮೀಣದಲ್ಲಿ ಕೂಡ ಕೇಸರಿ ಬಾವುಟ ಹರಿಸೋದು ಕೆಲಸ ನಾವು ಮಾಡ್ತೀವಿ ಅಂತ ಇಲ್ಲೇ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ವೀಕ್ಷಕರೇ, ಇದಿಷ್ಟು ಏನಂದ್ರೆ ಪಂಚರಾಜ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಅಭೂತಪೂರ್ವ ಗೆಲುವು ಸಾಧಿಸುವ ನಿಟ್ಟಿನಲ್ಲಿ ಇದೀಗ ಬೆಳಗಾವಿಯಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಗ್ತದೆ. ಪಾಯಿಂಟ್ ನ್ಯೂಸ್ ಬ್ಯೂರೋ. ಬೈಕ್ ತಗೊಳ್ಳ ಸರ್, ಇಲ್ಲಿ ಬರ್ರಿ ಸರ್, ಇಲ್ಲಿ ಬರ್ರಿ. ನೀವು ನೋಡ್ತಾ ಇದ್ರಿ, ಬೆಳಗಾವಿಯ ಚನ್ನಮಹೂರ್ತದಲ್ಲಿ ಇದೊಂದು ವಿಜಯೋತ್ಸವ ಆಚರಣೆ ಮಾಡಲಾಗ್ತದೆ. ಅಮಿತ್ ಶಾ ಅವರಿಗೆ ಜೈ, ನರೇಂದ್ರ ಮೋದಿಜಿ ಅವರಿಗೆ ಜೈ ಅನ್ನುವ ಘೋಷಣೆ ಕೊಡ್ತಾ ಇದ್ರಿ. ಮೋದಿಜಿ ಆಪ್ ಆಗೆ ಬಡೋ ಹಮ್ ತುಮಾರೆ ಸಾಥ್ ಹೈ ಅನ್ನುವ ಘೋಷಣೆ ಕೂಡ ಇದೀಗ ಬಿಜೆಪಿ ಕಾರ್ಯಕರ್ತರು ಕೊಡ್ತಾ ಇದ್ರು. ನೋಡ್ತಾ ಇದ್ರಿ, ಒಂದು ಸಿಹಿ ಹಂಚುವ ಮೂಲಕ ಏನು ಇದು ವಿಜಯೋತ್ಸವ ಈಗ ಬೆಳಗಾವಿಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಏನು ಬಿಜೆಪಿ ಪಂಚರಾಜ್ ಚುನಾವಣೆಯಲ್ಲಿ ಬಿಜೆಪಿಗೆ ದಿಗ್ವಿಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಒಂದು ಅದ್ಧೂರಿ ವಿಜಯೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಬೆಳಗಾವಿಯ ಚನ್ನಮಹೂರ್ತದಲ್ಲಿ ಇದೊಂದು ವಿಜಯೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ನೋಡ್ತಾ ಇರ್ತೀರಿ, ಬಿಜೆಪಿಯ ಕಾರ್ಯಕರ್ತರು ಇಲ್ಲಿ ಏನು ಬಿಜೆಪಿ ಪಕ್ಷಕ್ಕೆ ಜಯವಾಗ್ಲಿ, ನರೇಂದ್ರ ಮೋದಿ ಅವರಿಗೆ ಜಯವಾಗ್ಲಿ ಅಂತ ಘೋಷಣೆಗಳು ಕೊಡ್ತಾ ಇದ್ದಾರೆ. ಹಾಗೂ ಒಬ್ಬರಿಗೊಬ್ಬರು ಏನು ಶುಭ ಕೋರುವ ಮೂಲಕ ಇದೊಂದು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಚನ್ನಮಹೂರ್ತದಲ್ಲಿ ಇದೊಂದು ವಿಜಯೋತ್ಸವ ಆಚರಣೆ ಬೆಳಗಾವಿ ಬಿಜೆಪಿ ಪಕ್ಷ ವತಿಯಿಂದ ಮಾಡಲಾಗ್ತಾ ಇದೆ.
ನೀವು ನೋಡ್ತಾ ಇದ್ರೆ ಇನ್ನು ಬಿಜೆಪಿ ಕಾರ್ಯಕರ್ತರು ಹಾಗೂ ಪಾಲಿಕಾ ಸದಸ್ಯರು ಕೂಡ ಏನು ಒಂದು ಬಿಜೆಪಿ ಪಕ್ಷದ ಜೆಂಡಾವನ್ನು ತಗೊಂಡು ಇಲ್ಲಿ ಆ, ಏನು ಚನ್ನಮೃತದಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಇದೀಗ ಬೆಳಗಾವಿ ಏನು ಬಿಜೆಪಿ ಪಕ್ಷ ವತಿಯಿಂದ ಇದೊಂದು ವಿಜಯೋತ್ಸವ ಆಚರಣೆ ಮಾಡ್ಲಾಗ್ತಾ ಇದೆ.